ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಲ್ಲಿ ನಮ್ಮ ಬ್ಯಾಚುಲರ್ಸ್ಗಳ ಜೀವನ ಯಾವ ತರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಪ್ರತಿಯೊಬ್ರು ಅಪ್ಪ ಅಮ್ಮನ್ನ ಬಿಟ್ಟು ಬರೋಕಿನ ಮುಂಚೆ, ಊರು ಬಿಟ್ಟು ಬರೋಕಿನ ಮುಂಚೆ ಇವನ್ನೆಲ್ಲ ನೋಡ್ಕೊಳ್ಳಿ. ನಾವೆಷ್ಟು ನರಕ ನೋಡ್ತೀವಿ ಅಂತ ನಾವು ಇಷ್ಟು ನರಕ ನೋಡ್ತಾ ಇರ್ತೀವಿ ಅಂತ. ಯಾಕೆ ನನಗೆ ಫ್ಯಾಮಿಲಿ ಇಲ್ಲ ಅಂತಾರೆ, ನಮ್ಮ ಫ್ಯಾಮಿಲಿ ಬೆಂಗಳೂರು ಇರೋದು. ನಮ್ದೇನೋ ಪ್ರಾಬ್ಲಮ್ ಆಗಿರೋದಕ್ಕೆ ನಾನು ಈ ಕಡೆ ಬಂದ್ಬಿಟ್ಟು ಬ್ಯಾಚುಲರ್ಸ್ ಇದ್ದೀನಿ. ನನಗೆ ಏನೂ ಗೊತ್ತಿಲ್ಲ. ಉಂಡಿ ತಟ್ಟೆ ಸಮೇತ ಎತ್ತಿಕ್ತವನಲ್ಲ ನಾನು. ಕೈ ತೊಳ್ಕೊಳಕ್ ಸಮೇತ ನಮ್ಮಮ್ಮ ನೀರು ಕೊಡೋದು ನನಗೆ. ಬಟ್ಟೆಯಿಂದ ಹಿಡಿದು ಅಡಿಯಿಂದ ಮುಡಿವರೆಗೂ ಒಂದು ಅಂಡರ್ವೇರ್ನು ಸಮೇತ ನಾನು ತಗೊಂತ ಇರ್ಲಿಲ್ಲ, ಬೀರಾಗಿದ್ದಿದ್ದ. ಇವತ್ತು ನಾನೇ ಅಡಿಗೆ ಮಾಡ್ಬೇಕು, ನಾನೇ ಬಟ್ಟೆ ಹಾಕೋಬೇಕು, ನಾನೇ ಪಾತ್ರೆ ತೊಳಿಬೇಕು, ಪ್ರತಿಯೊಂದು ಕೂಡ ನಾನೇ ಮಾಡ್ಬೇಕು. ಸೊ ಪ್ರತಿಯೊಬ್ಬರಿಗೂ ಕೂಡ ಇವಾಗ ನನಗೆ ಗೊತ್ತಾಗ್ತಾ ಇದೆ ನಮ್ಮ ಮನೆಯವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ನಾನು ಎಷ್ಟು ಆರಾಮಾಗಿದ್ದೆ, ಇವಾಗ ಈ ಲೈಫಿಗೆ ಹೆಂಗ್ ಬಂದೆ ಅಂತ. ಅಷ್ಟು ಕೆಟ್ಟದಾಗಿರುತ್ತೆ ಬ್ಯಾಚುಲರ್ಸ್ ಲೈಫ್. ಅಂದ್ರೆ ಒಂಥರ ಫ್ರೀಡಮ್ ಆಗಿದೆ, ಆರಾಮಾಗಿರ್ಬೋದು, ಎಲ್ಲ ತರನು ಇದೆ. ಸೊ ಇವಾಗ ನನಗೇನು ಅಡಿಗೆ ಬರಲ್ಲ, ಸುಮ್ಮನೆ ಏನೋ ಒಂದು ಮಾಡೋದಷ್ಟೇ. ಚಿತ್ರಾನ್ನ, ಅವಲಕ್ಕಿ, ಅದು ಇದು ಅಂತ ಏನೇನೋ ಮಾಡ್ತಾ ಇರ್ತೀನಿ. ನೋಡ್ರಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅವಲಕ್ಕಿ ತಗೊಂತೀನಿ. ಇವಾಗ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಆದ್ರೆ ಮ್ಯಾಗಿ ಬೇಡ, ಅವಲಕ್ಕಿ ಮಾಡೋಣ ಅಂದ್ಕೊಂಡ್ಬಿಟ್ಟಿನಿ ಅಷ್ಟೇ. ನನಗೇನು ಬರಲ್ಲ ಕರೆಕ್ಟಾಗಿ ಮಾಡೋಕ್ಕೆ, ಸುಮ್ಮನೆ ಟ್ರೈ ಮಾಡೋಣ, ಎಲ್ಲದೂ ಕಲ್ತು ಬಿಡೋಣ. ಇವಾಗಲೇ ಬುದ್ಧಿ ಇವಾಗಾರ ಕಲಿಯೋಣ ಅಂತ ಹೇಳ್ಬಿಟ್ಟು ಕಲಿತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ನಾನು ಕೆಲಸದ ಬಗ್ಗೆನೂ ಹೇಳ್ತಾ ಇರ್ತೀನಿ. ನಾಳೆ ಇನ್ನು ಫುಲ್ ಡೈಲಿ ಒಂದೊಂದು ವಿಡಿಯೋ ಬಿಡ್ತೀನಿ, ಅಥವಾ 2 ದಿವಸಕ್ಕೊಂದು ವಿಡಿಯೋ ಬಿಟ್ಟೇ ಬಿಡ್ತೀನಿ. 2 ದಿವಸಕ್ಕೊಂದ್ಸರಿ ಅಥವಾ ಡೈಲಿ ಒಂದೊಂದು ವಿಡಿಯೋ ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಏನು ಕೇಳ್ಕೊಳ್ಳಲ್ಲ, ಸಾಕು ಅನ್ಸುತ್ತೆ, ಒಬ್ಬನಿಗೆ ಸಾಕಿಷ್ಟು. ಇವತ್ತು ಬೆಂಗಳೂರು ಮತ್ತೆ RCB ಮ್ಯಾಚ್ ಇದೆ. ಇವತ್ತು RCB ಮತ್ತೆ ಚೆನ್ನೈ ಮ್ಯಾಚ್ ಇದೆ. ಇವತ್ತು RCB ಪಕ್ಕ ಹೊಡೆಯುತ್ತೆ ಅಂತ ಅಂದ್ಕೊಂಡಿನಿ. 4 ಮ್ಯಾಚ್ ಇದಾವೆ. 4 ಮ್ಯಾಚ್ ಅಲ್ಲಿ ಮಿನಿಮಮ್ ಅಂದ್ರೆ 3 ಗೆದ್ಬಿಟ್ವಿ ಅಂತ ಟಾಪ್ ಅಲ್ಲಿ ಇರ್ತೀವಿ. ಇಲ್ಲ 4 ಹೊಡೆದ್ರು ಬೆಟರ್. ಜಿತೇಶ್ ಶರ್ಮಾ ಅವ್ರು ಹೇಳಿದ್ರು ಮಿನಿಮಮ್ ಅಂತೂ 11 ಮ್ಯಾಚ್ ಗೆಲ್ತೀವಿ ಅಂತ. ಈಗ 7 ಮ್ಯಾಚ್ ಗೆದ್ದೀವಿ, 3 ಮ್ಯಾಚ್ ಓದ್ತೀವಿ. ಇನ್ನು 4 ಮ್ಯಾಚ್ ಇರೋದ ಗೆದ್ಬಿಟ್ರೆ ಜಿತೇಶ್ ಶರ್ಮಾ ಅವ್ರ ಮಾತು ನಿಜ ಆಗ್ಬಿಡುತ್ತೆ. ಸೊ ಅದೇ ತರ ಇವತ್ತು RCB ಗೆದ್ರು ಸಾಕು. ಅದು ಬೇರೆ ಚಿನ್ನಸ್ವಾಮಿ ಸ್ಟೇಡಿಯಂ. ಇವತ್ತು 80% ಚಾನ್ಸ್ ಐತಂತೆ ಮಳೆ ಬರೋದಕ್ಕೆ. 80%. ಅದೇನಕ್ಕೆ ಇಲ್ಲಿ ಬೆಂಗಳೂರು ಮ್ಯಾಚ್ ಇಡ್ತಾರೋ ಅನ್ನಿಸ್ಬಿಡುತ್ತೋ ಸರಿ. ಸೊ ಮೈಸೂರಾಗ ಯಾಕೆ ಒಂದು ಹೊಸ ಸ್ಟೇಡಿಯಂ ಓಪನ್ ಸ್ಟೇಡಿಯಂ ಕಟ್ಬಿಟ್ಟು ಅಲ್ಲೇ ಬೆಂಗಳೂರು ಮೈಸೂರಾಗ ನಡೆಸ್ಬಾರ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಚೆನ್ನಾಗೈತೆ, ಆದ್ರೆ ಈ ಬೆಂಗಳೂರು ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ. ನಿನ್ನೆ ಊರಿಂದ ಬರ್ಬೇಕಾರಂತೂ ಉಯ್ತು ಮಳೆ. ನಿಲ್ಸೋದು ಬರೋದು ಬರೀ ಇದೇ ಮಾಡಿದೆ. ನೋಡಿ ಹಿಂಗೆಲ್ಲ ಆಗ್ತದೆ. ನನಗೇನು ಬರಲ್ಲ ಮಾಡಕ್ಕೆ. ಈ ಅವಲಕ್ಕಿ ಸಮೇತ ತೊಳೆಯಕ್ಕೆ ಬರಲ್ಲ. ಅನ್ನ ಕಲಿಸ್ತಾವ ನಾನು. ಅದಕ್ಕೆ ಮುಚ್ಕೊಂಡು ಮನೆಗೆ ಇರ್ಬೇಕು ಅಂತ ಹೇಳೋರು. ಇರ್ಲಾರ್ದೇನೋ ಮಾಡಕ್ ಹೋಗ್ತೀವಿ. ತೊಳೆದ್ಬಿಟ್ಟು ಹಾಕಿನಿ. ಈಗೆಲ್ಲ ಒಂದೊಂದು ಐಟಮ್ ಹೆಚ್ಕೊಳ್ಳೋಣ. ಏನಿಲ್ಲ, ಟೊಮೆಟೊ ಹಣ್ಣು, ಈರುಳ್ಳಿ, ಹಾಗಾಗಿ ಏನೇನೋ ಇದಾವೆ. ಏನೋ ತಿಳಿತೆ ಎಲ್ಲ ಹಾಕಿ ನಾನು. ಅದು ಇದು ಅಂತ ಏನಿಲ್ಲ ನಮ್ಮ ಹತ್ರ. ಸೀನ್ ಇದನ್ನೇ ಅದನ್ನೇ ಹಾಕಿ ಮಾಡಬೇಕು ಅಂತ ಏನಿಲ್ಲ. ಮೊನ್ನೆ ಒಂದು 4-5 ಸರಿ ಕೈ ಕುಯ್ಕೊಂಡು ಈರುಳ್ಳಿ ಹೆಚ್ಚಕ್ಕೆ ಹೋಗಿ, ಇವತ್ತು ಅದು ದುರ್ಸಾಹಸ ಕೈ ಹಾಕ್ದಂಗಿದ್ರೆ ಸಾಕು. ಅದೇ ಬಿಟ್ಟು ಬರೋಕ್ಕಿಂತ ಮುಂಚೆ ಇವನ್ನೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟು ಬನ್ನಿ. ನಿಮ್ಮ ಬಟ್ಟೆ ನೀವೇ ತೊಳ್ಕೊಬೇಕು. ಹುಷಾರಿಲ್ಲ ಅಂದ್ರೂ ಸಮೇತ ನೀವೇ ಎದ್ದೋಗ್ಬೇಕು. ಇಲ್ಲಿ ಯಾರು ಕೇಳೋರಿರಲ್ಲ. ನೀವು ಹಂಗಿದೆಯಪ್ಪ, ಚೆನ್ನಾಗಿದೆಯಾ, ಇಲ್ಲ ಹಿಂಗೆ ಏನು. ನನಗೆ ನೋಡಿ ಹುಷಾರಿಲ್ಲ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಕೆ ದುಡ್ಡು ಹಾಕಿದ್ದಾಳೆ. ನಿನ್ನೆ ದುಡ್ಡಿದ್ದು ಊರಿದ್ದು ದುಡ್ಡೆಲ್ಲ ಖಾಲಿ ಆಯ್ತು. ಬಾಡಿಗೆ ಬೇರೆ ಕಟ್ಟಬೇಕು. ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋ ಅಷ್ಟೊತ್ತಿ ಬೆಳಗ್ಗೆಯಿಂದ ಮಾಡೋಣ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ನಾನು. ನೋಡ್ರಿ, ಮಾಡೋ ಇಂಟ್ರೆಸ್ಟು ಕೂಡ ಇರಲ್ಲ ಅಂತವು ನಾವು. ಅದಕ್ಕೆ ಮುಚ್ಕೊಂಡಿರ್ಬೇಕು ಮನೆಗೊಳಗೆ ಅಂತ. ನನಗೆ ಆ ಊಟ ಚೆನ್ನಾಗಿಲ್ಲ, ಅಂತ ಗೊಪ್ಪಾಗಿಲ್ಲ, ಸಾಂಬಾರು ಸರಿ ಇಲ್ಲ, ಸಾಂಬಾರು ಹಂಗೈತೆ, ನಿನ್ನೆದು ಮೊನ್ನೆದು ಹಂಚಲಿ ಎಲ್ಲ ಮಾಡಬಾರ್ದು. ದೇವರು ಕರ್ಕೊಂಬಂದು ಬಿಡ್ತಾರೆ, ತಾಳಪ್ಪ ನಿನಗೆ ಎಂತ ಅಡಿಗೆ ಬೇಕಂತ ಮಾಡ್ಕೆ ತಿನ್ನು ಅಂತ. ಬೆಳಗಿಂದ ಏನೇನೋ ತಿಂದೇ ಇಲ್ಲ ನಾನು, ಬರೀ ಟೀ ಕುಡ್ದೆ ಹೋಗಿ ಅಷ್ಟೇ. ಈಗ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಮಾಡ್ತೀನೋ ಏನ್ತಾನೋ. ಮೊನ್ನೆ ಪಲಾವ್ ಮಾಡಿದ್ದೆ, ಚೆನ್ನಾಗಿತ್ತು. ಸ್ವಲ್ಪ ಅಂದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೆ.
ಚೆನ್ನಾಗಿತ್ತು ಮ್ಯಾಚ್. ಕಣ್ಣ ನೀರು ಬರ್ಸಿರೋದು. ಮನೆಯವರೆಲ್ಲ ಇದೇ ಟೈಮ್ ನೋಡಿ ನೆನಪರುತ್ತೆ. ಮನೆಯವರೆಲ್ಲ ನೆನಪು ಬಂದ್ಬಿಡ್ತಾರೆ. ಎಂತ ಚೆನ್ನಾಗಿದ್ದೆ, ನನ್ನ ಅಮ್ಮ ಹೇಳಿದ ಅಡಿಗೆ ಎಲ್ಲ ಮಾಡೋದು. ಅದು ಇದು ಡೈಲಿ ಒಂದೊಂಥರ ಸಾಂಬಾರು, ಡೈಲಿ ಒಂದೊಂಥರ ತಿಂಡಿ, ಸಬ್ಸೆಂಟ್ ಊಟ, ದ್ವಾಸೆ, ಇಡ್ಲಿ, ನಾವು ಇವತ್ತೆಲ್ಲ ಸರ್ರೇ ತಿಂತ ಇದ್ದೆ. ತಿಂದು ಹಿಂಗಾಗಿದ್ದೀನಿ. ಈಗ ಒಂದು ತಿಂಗಳಿಗೆ ಇಳ್ದು ಹೋಗ್ತೀನಿ ಕರೆಕ್ಟಾಗಿ. ನಾನು ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಟೊಮೆಟೊ ಹಣ್ಣು ಸಾಕು. ಒಂದು ಪೀಸೋ ಏನೋ ಇದೇನೋ ಇದನ್ನ ಒಂದು ಹಾಕೋಣ. ಏನಂತ ಹೇಳಿದ್ದೆಲ್ಲ ಹಾಕ್ಬೇಕು, ಏನು ಮಾಡಕ್ ಬರಲ್ಲ. ಲೈಟ್ ಆಗಿರ್ತೈತೆ, ನೆಗಡಿ ಆಗ್ಬಿಟ್ಟೈತೆ ನನಗಂತೂ. ಎಣ್ಣೆ ಎಷ್ಟು ಹಾಕ್ಬೇಕು? ಜೀರಿಗೆ ಅವಲಕ್ಕಿ ಮಾಡೋದು ಯಾಕಂದ್ರೆ ಮತ್ತೆ ಅಷ್ಟೇ ಬರಲಿಲ್ಲ. ಯಾಕಂದ್ರೆ ಪೌಡರ್ ಇದು ಬೆಳ್ಳಿ ಕಷ್ಟಕ್ಕೆ ಸ್ವಲ್ಪ ಎಣ್ಣೆ ತಲೆ ಸ್ವಲ್ಪ ದೂರ ಅವಲಕ್ಕಿ ಯಾವ ಥರ ಮತ್ತೆ ನಾನು ಹಾಕಿ ಟೇಸ್ಟ್ ಮಾಡೋದು. ಇವತ್ತು ಸೌತೆಕಾಯಿ ಇದಾವೆ, ಅವೆಲ್ಲ ಕೆಟ್ಟವಂಗದಾವೆ. ಇದೇನು ಅಂತ ಗೊತ್ತಿಲ್ಲ, ಬಟ್ ಇದನ್ನು ಹಾಕಿನಿ. ಅದು ಹಾಕಲ್ಲ ಅವಲಕ್ಕಿ. ಟೊಮೆಟೊ ಹಣ್ಣು ಹಾಕಿನಿ, ಈರುಳ್ಳಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಮತ್ತೆ ಈಗ ಒಗ್ಗರಣೆ ಹಾಕ್ಬಿಡೋದು. ಎಲ್ಲ ಒಂದು ಹೆಸರು ಸುರಿಯಿದೆ. ಅದು ಸಪ್ರೇಟ್ ಅಂತ ಏನಿಲ್ಲ. ಮತ್ತೆ ಚಿಕನ್ ಪೀಸ್ ಕಟ್ ಮಾಡೋದು ದೊಡ್ಡ ಕಟ್ ಮಾಡಿ ನಾನು ನೋಡಿದೆ. ಆರಾಮ ಚೆಪ್ಪ ಬಂದು ಚೆನ್ನಾಗಿ ಕೊಡೋಗ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ನಾನು ಯಾಕೆ ಬರಲ್ಲ, ನಾನು ಆದ್ಮೇಲೆ ಆಮೇಲೆ ಅರಶಿನ, ಹಾಕೋದು. ಇದು ಪಲಾವ್ ಮಸಾಲ ಅವಲಕ್ಕಿ ಅಂತ ಉತ್ತರ ಮಾಡಿ ಹಾಕಿ. ಸ್ಮೆಲ್ ಮಾತ್ರ ಸೂಪರ್. ಅರ್ಧ ಅವಲಕ್ಕಿ ಚೆಲ್ತೀನಿ. ರೆಡಿ. ರೆಡಿ, ಅವಲಕ್ಕಿ ರೆಡಿ. ಏನು ಸರ್ವ್ ಮಾಡೋದಷ್ಟೇ.
ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡ್ಬೇಕು. ಟೇಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ತಿಂದ್ಮೇಲೆ ಕ್ಲೀನ್ ಮಾಡಿರತ್ತೆ. ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆಯ್ತು. ಆವಾಗಲೇ ಹುಳೆ ನೋಡಿದಾಗ ಟೇಸ್ಟ್ ಇತ್ತು ಚೆನ್ನಾಗೆ. ಇವಾಗ ಚಿತ್ರಾನ್ನ ನೋಡೋಣ ಬ್ಯಾಚುಲರ್ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಅವಲೇಕಿನ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಿಯತ್ತಾಗಿ ಹೇಳ್ತೀನಿ ಗುರು, ನಾನು ಮಾಡಿದೆ ಅಂತೆಲ್ಲ ಸುಳ್ಳುಗಿಳ್ಳೆಲ್ಲ ಹೇಳ್ದ, ಪಕ್ಕ ಹೇಳ್ತೀನಿ. ತುಂಬಾ ಚೆನ್ನಾಗೈತೆ. ನಾನು ಮಾಡಿದೆ ಅಂತ ಹೇಳ್ತಿಲ್ಲ, ಚೆನ್ನಾಗಿದೆ. ಬಟ್ ಶೇಂಗಾ ಬೀಜ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಬರೀ ಬಾಯಿಗೆ ಅವೇ ಸಿಗ್ತಾ ಇದಾವೆ. ಶೇಂಗಾ ಬೀಜ ಮಾತ್ರ ಶೇಂಗಾ ಬೀಜ ಒಂದು ಜಾಸ್ತಿ ಹಾಕಿನಿ. ಅದನ್ನ ಬಿಟ್ರೆ ಎಲ್ಲ ಪರ್ಫೆಕ್ಟ್ ಐತೆ. ಉಪ್ಪು ಕರೆಕ್ಟ್ ಆಗೈತೆ, ಖಾರ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದೆ. ತುಂಬಾ ಖುಷಿ ಆಗ್ತೈತೆ. ಪರವಾಗಿಲ್ಲ, ಬ್ಯಾಚುಲರ್ದಲ್ಲಿ ನಾನು ಜೀವನ ಮಾಡ್ಬೋದು. ನೋಡ್ರಿ ಹಿಂಗೆಲ್ಲ ಇರ್ತವೆ. ನಾವೇ ಮಾಡ್ಕೊಂಡು ನಾವೇ ತಿಂದು ನಾವೇ ಇದು ಮಾಡ್ಬೇಕಾಗತ್ತೆ. ಅಪ್ಪ ಅಮ್ಮನ ಜೊತೆ ಇದ್ದಾಗ ಬೈಯೋದು ಇನ್ನೊಂದು ಮಾಡೋದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹಿಂಗ್ ಬಂದಾಗಲೇ ಗೊತ್ತಾಗೋದು ಜೀವನ ಏನು ಅಂತ. ಇನ್ನೊಂದು ಹೇಳೋದ್ ಮಾಡ್ತಿದ್ದೆ, ನಿನ್ನೆ SLC ರಿಸಲ್ಟ್ ಬಂತು. ಯಾರ್ಯಾರು ಪಾಸ್ ಆಗಿರೋ ಎಲ್ಲರಿಗೂ ಒಳ್ಳೇದಾಗಲಿ, ಮುಂದೆ ಚೆನ್ನಾಗಿ ಜೀವನ ಮಾಡ್ರಿ. ಯಾರ್ಯಾರು ಫೇಲ್ ಆಗಿದ್ದೀರಲ್ಲ, ಬೆಂಗಳೂರಲ್ಲಿ ನಾ ಇರೋದು, ಬೆಂಗಳೂರಲ್ಲಿ ನಾನು ನೋಡ್ತಿದ್ದೀನಲ್ಲ, ಏನೇನೋ ಡಿಗ್ರಿ ತಗೊಂಡವರು, ಆಮೇಲೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು, ಅವರೆಲ್ಲ ಕ್ಯಾಬ್ ಡ್ರೈವರು ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಪಾಸ್ ಆಗಿದ್ದೀವಿ, ಅವರೆಲ್ಲ ಪಾಸ್ ಆಗಿರೋ ದೊಡ್ಡ ಚೆನ್ನಾಗಿ ಓದಿರೋರು ಅವರೆಲ್ಲ. ಅಂಥವ್ರಿಗೆ ಒಳ್ಳೊಳ್ಳೆ ಕೆಲಸ ಸಿಕ್ಕಿಲ್ಲ. ಫೇಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಏನ್ ತಲೆ ಕೆಡ್ಸ್ಕೊಬೇಡಿ. ಇನ್ನೊಂದ್ಸರಿ ಕಟ್ ಬರೀರಿ, ಅಥವಾ ಕಟ್ ಬರೆಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಸಪ್ರೇಟ್ ಆಗಿ ಏನಾದ್ರು ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಆಗೇ ದುಡ್ಡಿರೋದು. ಎಲ್ಲರೂ ಏನಕ್ಕೆ ಮಾಡ್ತಾರೆ, ಒಳ್ಳೆ ಕೆಲಸ ಸಿಗ್ಬೇಕು, ದುಡ್ಡು ಮಾಡ್ಬೇಕು ಅಂತ. ದುಡ್ಡು ಮಾಡಕ್ಕಷ್ಟೇ ಓದೋದು, ಯಾರು ಏನು ಇದು ಮಾಡಕ್ಕಲ್ಲ. ಯಾವ್ದಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಪ್ಪ ಅಮ್ಮ ಅಂತ ಕೇಳ್ಕೊಳ್ಳಿ, ಅಥವಾ ನೀವು ಎಲ್ಲರೂ ಅಂತ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಫೇಲ್ ಆದಂತೆ ಸೂಸೈಡ್ ಮಾಡ್ಕೊಂಡು ಸಾಯೋದು, ಅದು ಮಾಡೋದು ಇದು ಮಾಡೋದು ಅವೆಲ್ಲ ಇಲ್ಲ. ಒಂದ್ಸರಿ ಹೋದ್ರೆ ಮತ್ತೆ ಮುಗೀತು ಜೀವಕ್ಕೆ. ತಂದೆ ತಾಯಿಗಳು ಅಷ್ಟೇನೆ, ಯಾರಿಗೂ ಪ್ರೆಷರ್ ಹಾಕ್ಬೇಡಿ. ಪಾಸ್ ಆಗಿರೋ ರೇಖಿದ್ದು ಗುಡ್ಡೆ ಆಗ್ತಿಲ್ಲ. ಇಲ್ಲಿ 20,000ಕ್ಕೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನು ನನ್ನ ಮಗ ಓದ್ಕೊಳ್ಳೋಣ ಅಂತ ಹೇಳ್ಬೋದು ಅಷ್ಟೇ, ಅದನ್ನ ಬಿಟ್ಟರೆ ಏನೂ ಆಗಲ್ಲ. ಸೊ ವಿಡಿಯೋ ಇಷ್ಟ ಆಗಿತ್ತೆ ಅಂತ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆಯಿಂದ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಹೆಂಗೆ ಕೆಲಸ ಮಾಡ್ತೀನಿ, ಹೆಂಗಿರ್ತೀನಿ, ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆಗಿದೆ ಅಂತ